ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಕರೆಸಿಕೊಳ್ಳೋ ಪರ್ವತ ಶ್ರೇಣಿ. ಅಲ್ಲಿ ಅಗಾಧವಾದ ಆಯುರ್ವೇದ ಸಸ್ಯ ರಾಶಿಯೇ ಇದೆ. ಮಳೆಗಾಲ ಬಂದರೆ ಸಾಕು, ಹಚ್ಚ ಹಸಿರಿನಿಂದ ಕಂಗೊಳಿಸೋ ಆ ಪರ್ವತ ಶ್ರೇಣಿಯಲ್ಲಿ ವನ್ಯಜೀವಿಗಳಿಗೇನೂ ಕಮ್ಮಿ ಇಲ್ಲ. ಆ ಕುರಿತು ಅರಣ್ಯ ಇಲಾಖೆ 3 ವಿಧಾನಗಳಲ್ಲಿ ಅಧ್ಯಯನವನ್ನ ನಡೆಸಿದ್ದು, ಆ ಮೂಲಕ ಪ್ರಾಣಿಗಳ ಅಧ್ಯಯನಕ್ಕೆ ಮುಂದಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡ್ಕೊಂಬರೋಣ ಬನ್ನಿ. ಮಳೆಗಾಲದಿಂದಾಗಿ ಮೋಡ ಮುಸುಕಿದ ವಾತಾವರಣ, ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಮರಗಳು. ಇದು ವೈವಿಧ್ಯಮಯ ಪರ್ವತ ಶ್ರೇಣಿ ಕಪ್ಪತ್ತಗುಡ್ಡದ ಸುಂದರ ರಮಣೀಯ ಚಿತ್ರಣ. 70 ಗುಡ್ಡ ನೋಡೋದಕ್ಕಿಂತ ಕಪ್ಪತ್ತಗುಡ್ಡ ನೋಡೋದೇ ಅಂದ ಅನ್ನೋ ಮಾತೊಂದಿದೆ. ಅಂತೆಯೇ ಗದಗದ ಬಿಂಕದಕಟ್ಟಿಯಿಂದ ಪ್ರಾರಂಭವಾಗಿ ಮುಂಡರ್ಗಿಯ ಶಿಂಗಟಾಲೂರುವರೆಗೆ ಸುಮಾರು 65 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಪರ್ವತ ಶ್ರೇಣಿ ಚಾಚಿಕೊಂಡಿದೆ. ಇಲ್ಲಿ ಹಲವಾರು ವೈವಿಧ್ಯಮಯ ಪ್ರಾಣಿ, ಪಕ್ಷಿ, ಸರೀಸೃಪ, ಮರಗಳು, ಔಷಧೀಯ ಸಸ್ಯಗಳಿವೆ. ಅರಣ್ಯ ಇಲಾಖೆಯಿಂದ ಮೊಟ್ಟ ಮೊದಲ ಬಾರಿ ಇಲ್ಲಿರೋ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳ ಕುರಿತು ಅಧ್ಯಯನ ನಡೆಸಲಾಗಿದೆ. ಪ್ರಾಣಿಗಳ ಸಂತತಿ ಸಂಖ್ಯೆ, ಸಮೃದ್ಧಿತ ಪ್ರದೇಶ ಹಾಗೂ ಆಹಾರ ಪದ್ಧತಿಯ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದ್ದು, ಸರ್ವೆ ವಿಧಾನ, ಲೈನ್ ಟ್ರಾನ್ಸಾಕ್ಟ್ ವಿಧಾನ, ಕ್ಯಾಮೆರಾ ಟ್ರ್ಯಾಪ್ ವಿಧಾನ ಬಳಸಿ ಅಧಿಕಾರಿಗಳು ಅಧ್ಯಯನವನ್ನು ನಡೆಸಿದ್ದಾರೆ. ಅಪರೂಪದ ಪ್ರಾಣಿಗಳಾದ ಜಿಂಕಾರ ಹಾಗೂ ರೆಸ್ಟಿ ಸ್ಪಾಟೆಡ್ ಬೆಕ್ಕುಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಜೊತೆಗೆ ಕತ್ತೆ ಕಿರುಬ, ಚಿರತೆ, ನರಿ, ತೋಳ, ಕಾಡುಬೆಕ್ಕು, ಚುಕ್ಕಿ ಜಿಂಕೆ, ಕೃಷ್ಣಮೃಗ ಸೇರಿದಂತೆ 100 ಜಾತಿಯ ಪ್ರಾಣಿ, ಪಕ್ಷಿಗಳು, ಸರೀಸೃಪಗಳು ಅರಣ್ಯ ಇಲಾಖೆಯ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಹೋದ ವರ್ಷ ನಾವು ಒಂದು ಪ್ರಪೋಸಲ್ ಕಳಿಸಿದ್ದೀವಿ ನಮ್ಮ ಹೆಡ್ ಆಫೀಸ್ಗೆ, ವಿತ್ ದಿ ಹೆಲ್ಪ್ ಆಫ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ದಿಸ್ ಈಸ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದಿ ಕಂಟ್ರಿ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ದಲ್ಲಿ ಬರುತ್ತೆ ಇದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಅವ್ರ ಜೊತೆ ಅಲ್ಲಿ ನಮ್ಮ ವೂಲ್ಫ್ ಎಕ್ಸ್ಪರ್ಟ್ ಇದ್ದಾರೆ, ಡಾಕ್ಟರ್ ಸಾಲ್ವೆಡೋರ್ ಲಿಂಗ್ಡೋ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವರು 2 ಸತಿ ಬಂದಿದ್ದರು ನಮ್ಮ ಕಪ್ಪತ್ತಗುಡ್ಡಗೆ ಹೋದ ವರ್ಷ. ಅವರೆಲ್ಲ ಸ್ಟಡಿ ಮಾಡಿ ನಾವು ಒಂದು ಪ್ರೇ ಪ್ಲಸ್ ಪ್ರಿಡೇಟರ್ ಬೇಸ್ ಅಂತ ಒಂದು ಸ್ಟಡಿ ಮಾಡೋಣ ಕಪ್ಪತ್ತಗುಡ್ಡದಲ್ಲಿ. ಅದು ಒಂದು ಪ್ರಪೋಸಲ್ ಮಾಡಿ ನಾವು ನಮ್ಮ ಸರ್ಕಾರಕ್ಕೆ ಕಳಿಸಿದ್ದೀವಿ. ಅದು ನಮಗೆ ಸ್ಯಾಂಕ್ಷನ್ ಸಿಕ್ಕಿತ್ತು. ಸೊ ಈಗ ನಾವು ಫಾರ್ಮಲ್ ಆಗಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಿಚ್ ಇಸ್ ಕಾಲ್ಡ್ WI ಅವ್ರ ಜೊತೆ ನಾವು ಒಂದು MOU ಮಾಡಿ ಈಗ ಸ್ಟಡಿ ಆರಂಭ ಮಾಡಿದ್ದೀವಿ. ಆ್ಯಸ್ ಪಾರ್ಟ್ ಆಫ್ ದಟ್ ಸ್ಟಡಿ ನಾವು ನಮ್ಮ ಸ್ಟಾಫ್ಗಳಿಗೆ ಟ್ರೈನ್ ಮಾಡಿ ಅವ್ರ ಕಡೆಯಿಂದನೇ ನಾವು ಡೇಟಾ ಅನಾಲಿಸಿಸ್ ಮಾಡಿದ್ದೀವಿ, ಡೇಟಾ ಕಲೆಕ್ಷನ್ ಮಾಡಿದ್ದೀವಿ. ಸೊ ಏನಾಗಿದೆ, ನಮ್ಮಲ್ಲಿ 2 RFO ಇದ್ದಾರೆ. ಸುಮಾ ಹಾಲೆಹೋಳಿ ಹೂ ಇಸ್ ದ RFO ಶಿರಹಟ್ಟಿ ರೇಂಜ್, ಪ್ಲಸ್ ಮಹೇಶ್ ಮರಿನವರ್ ನಮ್ಮ ICT ರೇಂಜ್ದಲ್ಲಿ ಅವ್ರು RFO ಇದ್ದಾರೆ. ಬಿಫೋರ್ ಹಿ ಹ್ಯಾಸ್ ವರ್ಕ್ಡ್ ಇನ್ ಬ್ಯಾಡಗಿ ರೇಂಜ್. ಪ್ಲಸ್ ನಮ್ಮ DRFO ಸೋಮನ್ಗೌಡ. ಈ 3 ಜನಗೆ ನಾವು ರೆಕಮೆಂಡ್ ಮಾಡಿ WIಗೆ ಹೋದ ವರ್ಷ ಕಳಿಸಿದ್ದೀವಿ ಫಾರ್ 3 months ಇಂಟೆನ್ಸಿವ್ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋರ್ಸ್. ಅವ್ರಿಗೆ ಸರ್ಟಿಫಿಕೇಟು ಸಿಕ್ಕಿದೆ. ಸೊ ಅವ್ರ ಲೀಡರ್ಶಿಪ್ನಲ್ಲಿ ನಾವು ಡೇಟಾ ಕಲೆಕ್ಷನ್ಸ್ ಎಲ್ಲ ಮಾಡಿದ್ದೀವಿ. ನಮ್ಮೆಲ್ಲ ಫ್ರಂಟ್ ಲೈನ್ ಮುಂಚೂಣಿ ಸಿಬ್ಬಂದಿಗಳಿಗೆ ಟ್ರೈನ್ ಮಾಡಿ ಆಲ್ಮೋಸ್ಟ್ 1.5 months ನಾವು ಒಂದು ಸೈನ್ ಸರ್ವೆ ಏನಂದರೆ, ಅವರು ಒಂದು 3 ಕಿಲೋಮೀಟರ್ 10 ಕಿಲೋಮೀಟರ್ ಲೆಂತಲ್ಲಿ ಅವರು ನಡೀತಾ ಇರಬೇಕು. ಲೆಫ್ಟ್ ಆ್ಯಂಡ್ ರೈಟ್ ಅವ್ರಿಗೆ ಡೈರೆಕ್ಟ್ ಸೈನ್, ಏನಾದರೂ ಡೈರೆಕ್ಟ್ಲಿ ಒಂದು ಎನಿಮಲ್ ಕಂಡು ಬಂದಿದೆ ಅಥವಾ ಏನಾದರೂ ಅದು ಸ್ಕ್ಯಾಟ್ ಸಿಕ್ಕಿದೆ ಅಥವಾ ಏನಾದರೂ ಸ್ಕ್ರ್ಯಾಚ್ ಸೈನ್ಸ್ ಅವರು ನೋಟ್ ಮಾಡ್ತಾ ಹೋಗ್ತಾರೆ ಅಲಾಂಗ್ ವಿತ್ GPS ರೀಡಿಂಗ್ಸ್. ಆಮೇಲೆ ವೆಜಿಟೇಷನ್ ಸರ್ವೆ, ವಾಪಸ್ ಬಂದಾಗ ಅಲ್ಲಿ ಯಾವುದು ಗಿಡಗಳು ಇದೆ ಅವ್ರು ನೋಟ್ ಮಾಡ್ತಾರೆ. ಸೊ ಸೈನ್ಸ್ ಸರ್ವೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ, ಸ್ಕ್ಯಾಟ್ ಅನಾಲಿಸಿಸ್. ಈ ಕಾರ್ನಿವೋರ್ಸ್, ಈ ಮಾಂಸಾಹಾರಿ ಪಶುವರು ಏನು ತಿಂತಾರೆ ದ್ಯಾಟ್ ಅನಾಲಿಸಿಸ್ ಅವರು ಏನೋ ಸ್ಕ್ಯಾಟ್ ಅಥವಾ ಏನೋ ಮಲ್ಲಿರುತ್ತೆ ಅಲ್ಲಿ ಅನಾಲಿಸಿಸ್ ಮಾಡಿ ನಮಗೆ ಗೊತ್ತಾಗುತ್ತೆ. ಇನ್ನು 2019ರಲ್ಲಿ ವನ್ಯಜೀವಿ ಧಾಮವಾಗಿ ಘೋಷಣೆಯಾದ ಬಳಿಕ ಇಲ್ಲಿ ಯಥೇಚ್ಛವಾಗಿ ಅರಣ್ಯ ಸಂಪತ್ತು ಬೆಳೆದಿದ್ದು ಔಷಧೀಯ ಸಸ್ಯಗಳ ಆಗರವಾಗಿದೆ. ಪ್ರಾಣಿ, ಪಕ್ಷಿ, ಸರೀಸೃಪಗಳು ಇದರ ಸಂತತಿಗಳನ್ನ ಅರಣ್ಯ ಇಲಾಖೆ ಕ್ಯಾಮೆರಾ ಹಾಕಿ ಸರ್ವೆ ಮಾಡಿದ್ದು, ಇದೇ ರೀತಿ ಸಂರಕ್ಷಿಸಿ ಕಪ್ಪತ್ತಗುಡ್ಡ ಉಳಿಸಲೇಬೇಕು ಅಂತಾರೆ ಜೀವ ವೈವಿಧ್ಯ ಸಂಶೋಧಕ ಮಂಜುನಾಥ. ಗದಗ ಜಿಲ್ಲೆ ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ ಅಂತ ಡಿಕ್ಲೇರ್ ಆದಮೇಲೆ
ಇಲ್ಲಿ ವನ್ಯಜೀವಿ ಸಂಪತ್ತು ಹೆಚ್ಚಾಗಿದೆ, ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಇಲ್ಲಿ ಔಷಧಿ ಸಸ್ಯಗಳು ತುಂಬ ವಿರಳವಾದ ಔಷಧಿ ಸಸ್ಯಗಳು ಹೇರಳವಾಗಿರುವುದರಿಂದ ಇಲ್ಲಿ ಒಂದು ಸಂಶೋಧನಾ ಕೇಂದ್ರವು ಪ್ರಾರಂಭವಾಗಬೇಕಾಗಿದೆ. ಈಗೇನು ಮೇ ತಿಂಗಳಿಂದ ಇಲ್ಲಿವರೆಗೆ ಅರಣ್ಯ ಇಲಾಖೆಯವರು ಕ್ಯಾಮ್ರಾ ಟ್ರ್ಯಾಪ್ ಹಾಕಿ ಸರ್ವೆ ಕೆಲಸವನ್ನು ಮಾಡಿದ್ರಲ್ಲ, ತುಂಬ ಶ್ಲಾಘನೀಯ ಕೆಲಸ. ಹೀಗೆ ಇದು ಸಂರಕ್ಷಣೆ ಆಗಬೇಕು, ಇದಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕಂತ ಒಂದು ಅನಿಸಿಕೆ. ಒಟ್ನಲ್ಲಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡ ವನ್ಯಜೀವಿ ಧಾಮ ಇದೀಗ ಜೀವ ವೈವಿಧ್ಯಗಳ ತಾಣವಾಗಿದ್ದು, ಅದಕ್ಕೆ ಬಲ್ದೋಟಾದಂತಹ ಕಂಪನಿ ಚಿನ್ನದ ಗಣಿಗಾರಿಕೆ ಮಾಡಲು ಪದೇ ಪದೇ ಮನವಿ ಸಲ್ಲಿಸುತ್ತಿದ್ದು ವಿಪರ್ಯಾಸವೇ ಸರಿ. ಅದೇನೇ ಇರಲಿ, ಸದ್ಯ ಅರಣ್ಯ ಇಲಾಖೆ ಅಧ್ಯಯನ ನಡೆಸುವ ಮೂಲಕ ಕಪ್ಪತಗುಡ್ಡ ಸಂರಕ್ಷಣೆಗೆ ಮುಂದಾಗಿದ್ದು ಸಂತಸದ ಸಂಗತಿಯೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.